ವಿಶೇಷವಾಗಿ ನಮ್ಮ ಸರ್ಕಾರ 60 ವರ್ಷ ಮೇಲ್ಪಟ್ಟವರಿಗೆ 65 ವರ್ಷ ಮೇಲ್ಪಟ್ಟವರಿಗೆ ಜೊತೆಗೆ ಜೀವನದಲ್ಲಿ ಕಣ್ಣನ್ನು ಕಳ್ಕೊಂಡ 3 ಮಂದಿಗೆ ಇವತ್ತು ಪೆನ್ಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ವಿಧವಾ ವೇತನವನ್ನು ಭಾರತ ದೇಶಾದ್ಯಂತ ಕೂಡ ಜಾರಿಗೆ ತಂದರು. ಆ ನಿಟ್ಟಿನಲ್ಲಿ ಅಂದಿನ ನಮ್ಮ ದೇವರಾಜ ಕಾಲದಿಂದ ಇದು ಚಾಲನೆಗೆ ಬಂತು. ಇವತ್ತು ಅಂದು ಕೇವಲ 40 ರೂಪಾಯಿಗಳಿಂದ ಶಾಸನದ ಮಾಶಾಸನ ಇವತ್ತು 1000 ಇದ್ದು ತನಕ ನಮ್ಮ ಸರ್ಕಾರ ಕೈಗೊಂಡಿದೆ. ಇವತ್ತು ನಮ್ಮ ಸರ್ಕಾರ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ನಿರ್ಗತಿಕರಿಗೆ ಇವತ್ತು 600 ರೂಪಾಯಿಗಳ ಮಾಶಾಸನವನ್ನು ಕೊಡ್ತಾ ಇದ್ದೇವೆ. 65 ವರ್ಷ ಮೇಲ್ಪಟ್ಟಿರ್ತಕ್ಕಂಥವರಿಗೆ ಸಂಧ್ಯಾ ಸುರಕ್ಷಾ ಅಂತ ಹೇಳಿ ಒಂದು ಕುಟುಂಬಕ್ಕೆ 1200 ರೂಪಾಯಿ ಕೊಡ್ತಾ ಇದ್ದೀವಿ ಒಬ್ಬರಿಗೆ. ಮತ್ತು ಗಂಡ ಕಳ್ಕೊಂಡಿರ್ತಕ್ಕಂಥ ತಾಯಂದಿರಿಗೆ ಇವತ್ತು ಮಾಶಾನ 800 ರೂಪಾಯಿಗಳನ್ನು ಕೊಡ್ತಾರೆ. ಇದೆಲ್ಲವೂ ಕೂಡ ಅವರ ಜೀವನೋಪಾಯಕ್ಕೆ ಅನುಕೂಲ ಆಗಲಿ, ಅವರ್ಯಾರೂ ಕೂಡ ವಯಸ್ಸಾದ ಕಾಲದಲ್ಲಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗದೆ ಅವರ ಜೀವನ ಪರ್ಯಂತ ಅವರು ಸುಖವಾಗಿ ಬಾಳಲಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ವಿಶೇಷವಾಗಿ 60 ವರ್ಷ ಮೇಲ್ಪಟ್ಟವರಿಗೆ 600, 65 ವರ್ಷ ಮೇಲ್ಪಟ್ಟವರಿಗೆ 1200 ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಫಿಸಿಕಲಿ ಚಾಲೆಂಜ್ ಮಾಡ್ತಕ್ಕಂಥವ್ರಿಗೆ 1400. ಇದರ ಮಹತ್ತರವಾದ ಯೋಜನೆಯನ್ನು ನಾವು ಮನೆ ಬಾಲ್ದೊಳಗೆ ಕೊಡ್ತಾ ಇದ್ದೀವಿ. ಇವತ್ತು ಈ ರೀತಿ ಶಿಬಿರಗಳು ಮಾಡೋದ್ರ ಮುಖಾಂತರ ನಾವಿಲ್ಲೇ ವೈದ್ಯಕೀಯ ಸಿಬ್ಬಂದಿ ಇಲ್ಲೇ ಇರ್ತಾರೆ, ಅವ್ರ ವಯಸ್ಸಿನ ದೃಢೀಕರಣ ಮಾಡ್ತಾರೆ. ನಮ್ಮ ತಾಲೂಕಾಫೀಸ್ ಸಿಬ್ಬಂದಿ ಇಲ್ಲೇ ಇದ್ದು ಸ್ಥಳದಲ್ಲೇ ನಾವು ಬರ್ತಕ್ಕಂಥ ಎಲ್ಲರಿಗೂ ಕೂಡ ಪೆನ್ಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇದು ಮೊದಲನೇ ಬಾರಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಹೀಗಾಗಿ ಇವತ್ತೇನು ಅಂತ ವಯಸ್ಸಾದಂಥ ತಾಯಂದಿರು, ತಂದೆ ಸಮಾನಾಗಿರ್ತಕ್ಕಂಥವರು, ಅಂಗವೈಪರೀತ್ಯ ಹೊಂದಿರ್ತಕ್ಕಂಥವರು, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಗಂಡನ ಕೆಳಗಡೆ ತಾಯಂದಿರು ಇವತ್ತು ಈ ಎಲ್ಲ ಯೋಜನೆಗಳ ಸದುಪಯೋಗ ಪಡಿಸ್ಕೋಬೇಕು. ನಾವು ನಿಮ್ಮ ಹತ್ರ ಈ ವಯಸ್ಸಾದವರಿಗೆ ಸಹಾಯ ಮಾಡಬೇಕಂತ ಹೇಳಿ ತಂದಿದ್ದೀವಿ. ಇಲ್ಲಿ ಯಾರೂ ಹಣ ಕೊಡೋಗತ್ತೆ ಇಲ್ಲ. ನಿಮಗೆ ಆಧಾರ್ ಕಾರ್ಡ್ ಕೊಟ್ಟರೆ ನಿಮ್ಮ ಮನೆಗೇ ನಿಮ್ಮ ಅಕೌಂಟಿಗೆ ಪೆನ್ಷನ್ ಪಾಸ್ಬುಕ್ ಕೊಟ್ಬಿಡ್ತೀವಿ, ಪೆನ್ಷನ್ ನಿಮ್ಮ ಅಕೌಂಟಿಗೆ ಬರ್ತದೆ. ಆದರೆ ಪೆನ್ಷನ್ ಬಂದ ಮೇಲೆ ನಿಮ್ಮ ಕಾರ್ಡನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗಂಡನ ಕೊಟ್ಟರೆ ಹೋಯ್ತು. ಅವ್ರು ಕೊಟ್ಟರೆ ಅವ್ರು ಡ್ರಾಮಾ ಕೊಡ್ತಾರೆ, ನಿಮಗೆ ನಾಮಗಳಾಗ್ತದೆ ಅಲ್ವಾ? ಅದಕ್ಕೆ ಆ ಹಣ ನೀವೇ ಬಳಸ್ಕೋಬೇಕು. ನಿಮ್ಮ ಆಸ್ಪತ್ರೆ ಖರ್ಚಿಗೆ, ನಿಮ್ಮ ಒಳ್ಳೆಯದಕ್ಕೆಲ್ಲ ಬಳಸ್ಕೊಳ್ಳಿ. ನಮ್ಮ ಸರ್ಕಾರ ನಿಮಗೆಲ್ಲರೂ ಕೂಡ ಬಸ್ಸುಗಳು ಫ್ರೀ ಮಾಡಿದ್ದೇವೆ. ಇವತ್ತು ಅಕ್ಕಿ ಕೊಡ್ತಾ ಇದ್ದೀವಿ, ಮನೆ ಯಜಮಾನ ತಿಂಗಳ 2000 ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಅಮೌಂಟ್ ಇವೆಲ್ಲವನ್ನು ತಾವು ಬಳಸ್ಕೋಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಈ ಒಂದು ಯೋಜನೆಯನ್ನು ಮಾಡಿ ನಿಮ್ಮನ್ನು ಕರೆದು ನಾವೇ ಯಾವುದೇ ಖರ್ಚಿಲ್ಲದೆ ಇಲ್ಲೇ ಸ್ಥಳದಲ್ಲೇ ನಿಮಗೆ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಫಿಸಿಕಲಿ ಅಂಗವಿಕಲರ ವೇತನ ಮತ್ತು ವೃದ್ಧಾಪ್ಯ ವೇತನ ಇವೆಲ್ಲವನ್ನು ಕೊಡ್ತಾ ಇದ್ದೀವಿ. ತಾಯಿಯಿಂದ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು